ಈ ಸಂಸ್ಥೆ ಐರಾ ಫಿಲ್ಮ್ ಸಂಸ್ಥೆ ಹಿಂದೆ ಇದ್ದಂಥ ಇನ್ಸ್ಪಿರೇಷನ್, ಮೋಟಿವೇಶನ್, ನಮ್ಮ ಡ್ರೈವಿಂಗ್ ಫೋರ್ಸ್, ನಮ್ಮ ಬ್ಲೆಸ್ಸಿಂಗ್. ಫಸ್ಟ್ ಅವ್ರ ಹೆಸರು ತೊಗೊಂಡ್ಬಿಡ್ತೀನಿ. ಮಿನಿಸ್ಟರ್, ಸಹೋದರಿ, ಕರ್ನಾಟಕದ ಐರನ್ ಲೇಡಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥೆಯಿಂದ ಕರ್ನಾಟಕಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ಒಳ್ಳೆಯ ಕಥೆ, ಒಳ್ಳೆಯ ಸಿನಿಮಾಗಳನ್ನು ನೀಡಬೇಕಂತ ನಮ್ಮ ಒಂದು ದೊಡ್ಡ ಆಸೆ. ವಿಶೇಷವಾಗಿ ಈ ಒಂದು ಮೂವಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ, ತಾವು ಟೀಸರ್ ನೋಡಿದ್ರೆ ದೊಡ್ಡದಾಗಿ ಮಾಸ್ ಆಗಿ ಹೀರೋಯಿಸಮು, ಫೈಟು ಎಲ್ಲ ತಾವು ನೋಡಿದ್ರಿ. ಬಟ್ ಈ ಕತೆ ಒಪ್ಪಿದ್ದೆ ನಾವು. ಈ ಕಥೆಯಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಒಳ್ಳೆಯ ಸಂದೇಶ, ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇದೆ ಈ ಕಥೆಯಲ್ಲಿ. ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ಒಂದು ಕಥೆಯನ್ನು ನಾವು ಒಪ್ಕೊಂಡು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ವಿ. ಮೊದಲನೇದಾಗಿ ಈ ಕಥೆಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದಂಥ ಶಂಕರ್ ಗುರು ಅವರಿರ್ಬೋದು, ನಮ್ಮ ಮಿತ್ರರಾದಂಥ ಹಾಗೂ ಈ ನಮ್ಮ ಸಿನಿಮಾದ ನಟರಾದಂಥ ಧನಂಜಯ್ ಅವರು, ಅದರ ಜೊತೆಗೆ ನಮ್ಮ ಇನ್ನೊಬ್ಬರ ಮಿತ್ರರಾದಂಥ ಸತ್ಯ ಇರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಸಿನಿಮಾವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಬಹಳ ದಿವಸದ ನಂತರ ವಿಶೇಷವಾಗಿ ಜಿ ಸ್ಟುಡಿಯೋದವರು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅವರಿಂದ ಕೊಡುಗೆ ಇದೆ. ಅವರು ಕೂಡ ನಮ್ಮ ಕಥೆಯನ್ನು ನೋಡಿಕೊಂಡು ಕೇಳಿ ಅವರು ಕೂಡ ಇದರಲ್ಲಿ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಮೆಂಬರ್ ಆಗಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಜಿ ಸ್ಟುಡಿಯೋದವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಬೇರೆನೇ ಎಕ್ಸ್ಪೆಕ್ಟೇಷನ್ ಇದೆ, ಏನು ಹೇಳ್ತೀರಾ? ಓವರ್ ಟು ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರಗಳು. ಕೂತ್ಕೊಳ್ಳಿ. ಹೀಗೆ ಮೊದಲನೇದಾಗಿ ಚಿತ್ರಕ್ಕೆ ಈಗ ನಾನು ಯಾವತ್ತೂ ಹೇಳ್ತೀನಿ, ನಾನು ನಿರ್ಮಾಪಕರು ಅಣ್ಣ ಫ್ಯಾನ್ ಆಗಿರೋದ್ರಿಂದ ನಿರ್ಮಾಪಕರು ಅನ್ನದಾತರು ಅಂತ ನಾನು ಯಾವತ್ತೂ ನಾನು ಸ್ಮರಿಸೋದು. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕ ಅನ್ನದಾತ ಧನಂಜಯ್ ಅವರು ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇವತ್ತು ಅಣ್ಣ ಫ್ರಮ್ ಮೆಕ್ಸಿಕೋಗೆ ಪರೋಕ್ಷವಾಗಿ ಸಾಕ್ಷಿಯಾಗಿರೋಕ್ಕಂಥ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಚಂದ್ರರಾಜು ಸರ್ಗೆ ಮತ್ತು ಸತ್ಯ ರಾಯಲ ಸ್ಟುಡಿಯೋಸ್ ಅವ್ರಿಗೆ ನಾನು ಅನ್ನದಾತರಾಗಿ ಇವತ್ತು ಬರಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ಪ್ಲೀಸ್. ಅದೇ ಅಣ್ಣ ಜಸ್ಟ್ ಒಂದು ಗ್ಲಿಮ್ಸ್ ಅಲ್ಲಿ ಒಂದಷ್ಟು ನಮಗೆ ವಿಚಾರ ನೋಡೋದಕ್ಕೆ ಸಿಕ್ಕಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಇಟ್ಟಿದ್ದೀರಾ, ಸೊ ಅಣ್ಣನ ಬಗ್ಗೆ ಹೇಳಿ. ಅಣ್ಣ ಅಂದರೆ ಇದು ಒಂದು ಹೀರೋ ಕ್ಯಾರೆಕ್ಟರ್ ಹೆಸರು ಅಣ್ಣಪ್ಪ ಅಂತ. ನಮ್ಮ ಲೋಕಲ್ ಮಂಡ್ಯ ಸೈಡು, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗ್ರಾಮೀಣ ಸೈಡೆಲ್ಲ ಕರೆಯೋದು ಅಣ್ಣಪ್ಪ ಅಂತ ಒಂದು ಹೆಸರಿದೆ. ಅಣ್ಣ ಅಂದರೆ ಅಲಿಯಾಸ್ ಅಣ್ಣಪ್ಪ ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಬ್ಬ ಗ್ಯಾಂಗ್ಸ್ಟರ್ ವ್ಯಕ್ತಿ ಒಂದು ನಾನಾ ಕಾರಣಗಳಿಂದ ತನ್ನ ಮೂಲ ಹುಡ್ಕೊಂಡು ಏನಕ್ಕೆ ಮಂಡ್ಯಗೆ ಬರ್ತಾನೆ ಅನ್ನೋದೇ ಒಂದು ಕಥೆ ಇದು. ಏನಕ್ಕೆ ಬಂದು ಅಲ್ಲ, ಹಾಗಾಗಿ ಅಲ್ಲ ನೋಡಿದ್ರೆ ಆ ಥರ ಇವತ್ತು ನಿಮಗೆ ಮಾಸ್ ಅನ್ನಿಸ್ಬೋದು ಅದಲ್ಲ, ಬಟ್ ಸಿನಿಮಾ ಬೇರೆನೇ ಇದೆ. ಸಿನಿಮಾದ ಒಳಗಡೆ ಬಂದರೆ ಫ್ಯಾಮಿಲಿ, ನನಗೆ ಸರ್ ಹೇಳ್ದಂಗೆ ಆ ಅಂಶಗಳನ್ನೇ ತೊಗೊಂಡು ಸಿನಿಮಾ ಅವ್ರು ಒಪ್ಕೊಂಡಿರೋದು. ಅದನ್ನು ಬೇರೆ ಥರ ತೋರಿಸ್ತೀವಿ ಅದನ್ನು, ಅದು ಮುಂದಿನ ದಿನಗಳಲ್ಲಿ ಒಂದೊಂದು ರಿವೀಲ್ ಮಾಡ್ತಾ ಹೋಗ್ತೀವಿ. ಓಕೆ ಧನು ಸರ್ ಎಲ್ಲಿ ಇಡೀ ಸ್ಟೋರಿನೇ ಬಿಟ್ಕೊಟ್ಬಿಡ್ತಾರೆ. ಫ್ಯಾಮಿಲಿ ಸಿನಿಮಾ ಅನ್ನೋದು ರೀಚ್ ಆಗುತ್ತೆ. ಇಲ್ಲ ಸರ್, ಆ ಸ್ಟಾರ್ ಕಾಸ್ಟ್ ರಂಗಾಯಣ ರಘು ಸರ್ ಆಗಿರೋ ಉಮಾಶ್ರೀ ಅಮ್ಮ ಎಲ್ಲರೂ ನೋಡಿದಾಗ ನಮಗೆ ಗೊತ್ತು ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ ಅಂತ. ಸೊ ಇಲ್ಲ, ಅದಕ್ಕೆ ಮಿಕ್ಕಿದ್ರೆ ಧನಂಜಯ್ ಅವ್ರು ಕೊಡ್ತೀನಿ, ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಸೆನ್ಸ್ ಆಗಿರಲಿ, ಹ್ಯೂಮರ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧನುಷರು ತುಂಬ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅದನ್ನು ಬರೋ ದಿನಗಳಲ್ಲಿ ನೋಡ್ತೀರಾ. ತುಂಬ ಅದ್ಭುತವಾದಂಥ ವಿಷಯಗಳು ಇಟ್ಕೊಂಡಿರೋ ಸಿನಿಮಾ. ಟೀಸರ್ ಈಗ ನೋಡಿದ್ರಿ. ದಯವಿಟ್ಟು ನಮ್ಮ ಸಂಸ್ಥೆ ಐರಾ ಫಿಲ್ಮ್ಸ್, ರಾಯಲ ಸ್ಟುಡಿಯೋಸು, ನಿರ್ದೇಶಕರಿಗೆ ಎಲ್ಲ ನಮ್ಮ ತಂಡಕ್ಕೆ ದಯವಿಟ್ಟು ಹರಿಸಿ. ಆ್ಯಂಡ್ ಪತ್ರಿಕೋದ್ಯಮದವರು, ಮಾಧ್ಯಮದವರು ದಯವಿಟ್ಟು ನಾವು ಫಸ್ಟ್ ಬೇಬಿ ನಮ್ಮದು ಇದ್ರ ಜೊತೆ ಬರ್ತಾ ಇದ್ದೀವಿ. ದಯವಿಟ್ಟು ಪ್ಲೀಸ್ ಸಪೋರ್ಟಲ್ಲಿರಿ. ಎಲ್ಲರೂ ನಮಗೆ ಹರಿಸಿ ಹಾರೈಸಿ. ಥ್ಯಾಂಕ್ ಯು. ಆ ಸೌಂಡು ನಮಗೆ ಗೊತ್ತಾಗ್ತಾ ಇದೆ, ಒಂದು ಹಬ್ಬ ಥರ ಇದೆ. ಸೊ ಥ್ರೂಔಟ್ ದ ಸಿನಿಮಾ ಹೆಂಗಿರ್ಬೋದು ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮೇಡಮ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ.
ಆ್ಯಂಡ್ ತುಂಬ ಪ್ರೀತಿಯಿಂದ ಮೂಡಿ ಬರ್ತಾ ಇದೆ ಸಿನಿಮಾ. ಚಂದ್ರಾಜು ಸರ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಟು. ಯಾರ್ಯಾರಿಗೆ ಬಡವ ರಾಸ್ಕಲ್ ಸಿನಿಮಾ ಇಷ್ಟ ಆಗಿದೆಯೋ ಖಂಡಿತ ನಿಮಗೆ ಈ ಸಿನಿಮಾನೂ ಇಷ್ಟ ಆಗುತ್ತೆ. ಬಡವ ರಾಸ್ಕಲ್ ಇದ್ದಂತಹ ನಗು, ಎಮೋಷನ್ನು, ವ್ಯಾಲ್ಯೂ ಸಿಸ್ಟಮು ಈ ಸಿನಿಮಾದಲ್ಲೂ ಇದೆ. ಸೊ ಫಸ್ಟ್ ಟೀಸರ್ ಬಿಟ್ಟಿದ್ದೀವಿ, ಇನ್ಮೇಲೆ ಹಾಡುಗಳು, ಟ್ರೈಲರು ಎಲ್ಲ ಒಂದೊಂದೇ ಬಿಟ್ಕೊತಾ ಹೋಗ್ತೀವಿ. ಸೊ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಕೊಡ್ತಾ ಇವತ್ತು ನಮ್ಮ ಅಂಬೆಗಾಲನ್ನ ಇಡಕ್ಕೆ ಶುರು ಮಾಡಿದ್ದೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಇನ್ಮೇಲೆ ಬರೋ ಕಂಟೆಂಟ್ಗೂ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು. ಆನಂದ್ ಆಡಿಯೋಸ್ ಶ್ಯಾಮ್ ಸರ್. ಸೊ ಶ್ಯಾಮ್ ಸರ್ ಯಾವಾಗಲೂ ಹೊಸತನಕ್ಕೆ ಮತ್ತು ಕನ್ನಡಕ್ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಬ್ಯಾಕ್ ಬೋನ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮುಟ್ಟಿದೆಲ್ಲ ಚಿನ್ನ ಅನ್ನೋದು ತಪ್ಪು, ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ನಮ್ಮ ಕೈಗೆ ಬಂದಿದೆ, ಅದು ನಮ್ಮ ಅದೃಷ್ಟ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮ್ಯಾಮ್, ಪೊಲಿಟಿಕ್ಸಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿದ್ದೀರಾ. ಸಿನಿಮಾಲ್ಲೂ ಡೆಫಿನೆಟ್ಲಿ ತುಂಬ ಒಳ್ಳೆ ಹೆಸರು ಮಾಡ್ತೀರಾ, ಯಾಕಂದರೆ ನೀವು ಮಾಡ್ತಿರೋ 2 ಸಿನಿಮಾನು ಒಂದು ಎಕ್ಸ್ಪೆಕ್ಟೆಡ್ ಸಿನಿಮಾನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡಿದ್ದೀರಾ. ಡೆಫಿನೆಟ್ಲಿ 2 ಒಂದು ಒಳ್ಳೆ ಸಿನಿಮಾ ನಿಮಗೆ. ಹಾಗೆ ವಾಸುಕಿ ಸರ್, ಆಫ್ಟರ್ ಬಡವ ರಾಸ್ಕಲ್ ತುಂಬ ಗ್ರೋ ಆಗಿದ್ದೀರಾ. ಇದೊಂದು ಅದ್ಭುತವಾದ ಆಲ್ಬಮ್ ಕೊಟ್ಟಿದ್ದೀರಾ. ಬಡವ ರಾಸ್ಕಲಲ್ಲಿ 2 ಸಾಂಗ್ ಚೆನ್ನಾಗಿತ್ತು, ಬಟ್ ಇನ್ನು 4 ಸಾಂಗ್ ಚೆನ್ನಾಗಿದೆ. ಸೊ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಆಲ್ಬಮ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಶಂಕರ್ ಗುರು ಸರ್, ಡೆಫಿನೆಟ್ಲಿ ಈ ಟೀಸರ್ ನೀವೇನು ತೋರಿಸಿದ್ದೀರಾ ಆ ಥರ ಆ್ಯಕ್ಷನ್ ಅಂತೂ ಇರೋಲ್ಲ. ನೀವು ಯಾವಾಗಲೂ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತೀರಾ ಅಂತ ಗೊತ್ತು. ಸೊ ಆ್ಯಕ್ಷನ್ ಜೊತೆ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೂ ಒಂದು ಸತ್ಯ ಅವ್ರ ಬಗ್ಗೆ ಹೇಳಬೇಕು, ತುಂಬ ಬಾರ್ಗೇನು ಅಂತ ಹೇಳಿದ್ರು. ನನ್ನ ಹತ್ರ ಫಸ್ಟು ಮೀಟ್ ಮಾಡಿ ಅದನ್ನು ಸೈನ್ ಮಾಡೋದಕ್ಕೆ ಒಂದು 4 ತಿಂಗಳು ಮಾಡಿಬಿಟ್ರು. ಅದ್ರ ಮಧ್ಯದಲ್ಲಿ 5 ಮೀಟಿಂಗ್ ಮಾಡಿದ್ರು. ಸೊ ನನಗೆ ಗೊತ್ತಿಲ್ಲ ನಾನು ಒಳ್ಳೆ ಬಾರ್ಗೇನರ ಇಲ್ಲ ನೀವು ಅಂತ. ಸೊ ಬಟ್ ಡೆಫಿನೆಟ್ಲಿ 2 ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಝೀ ಸ್ಟುಡಿಯೋ ಅವರು ಭಾಳ ದಿವಸ ಆದಮೇಲೆ ಒಂದು ಕನ್ನಡ ಸಿನಿಮಾನ ಎಂಟ್ರ್ ಆಗ್ತಿದ್ದಾರೆ. ಸೊ ಕೀಪ್ ಸಪೋರ್ಟಿಂಗ್ ಕನ್ನಡ ಸಿನಿಮಾಸ್ ಲೈಕ್ ದಿಸ್, ಬಟ್ ಕೀಪ್ ಗಿವಿಂಗ್ ಆಡಿಯೋ ಟು ಅಸ್. ಒಂದು ಕನ್ನಡ ಸಿನಿಮಾ ಜೊತೆ ಝೀ ಸ್ಟುಡಿಯೋಸ್ ಅಂದರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ಪ್ರಾಜೆಕ್ಟ್ ಇಷ್ಟ ಆಗಿರಬಹುದು ಅನ್ನೋದು ನಮ್ಗಲ್ಲೊಂದು ಕ್ಯೂರಿಯಾಸಿಟಿ. ಏನು ಹೇಳ್ತೀರಾ ಇಡೀ ತಂಡಕ್ಕೆ? Good evening everyone, Namaskara. First of all, I'm very happy to be here at the teaser launch of Anna from Mexico. At Z Studios, we believe that good films deserve the widest reach possible, and therefore we're very happy to partner with Ira Films and Rayala Studios to bring Anna from Mexico to the audience. It is a wonderful film, and I can assure you that it will be an amazing theatrical experience to all the Kannada audience. As stylish as this looks, it is also just as authentic and rooted in the Karnataka culture. I'd like to convey my congratulations to the entire team on the launch of the teaser and wish them all the very best for